ಇಲ್ಲಿ ಈಗಲೂ ಇದ್ದಾರೆ, ಕಟ್ತಾ ಇದ್ದಾರೆ. ಬೆಳಿಗ್ಗೆ 4:45 ಗಂಟೆಗೆ ಎದ್ದುಕೊಂಡು ಹೋಗಿ 6 ಗಂಟೆಗೆ ಸಾಧಾರಣ ಅಲ್ಲಿಗೆ ತಲುಪಿ, 6 ಗಂಟೆಗೆ ತಲುಪುದಲ್ಲ, ಅದಕ್ಕಿಂತ ಮೊದಲು ತಲುಪಲ್ಲಿ ದುಡ್ಡು ಕಟ್ಟಿ ಬರ್ತಾ ಇದ್ರು ಇಲ್ಲಿ ನಡ್ಕೊಂಡು. ಇಲ್ಲಿ ಮೀಟಿಂಗ್ ಆಗುವಂಥ ಸಂದರ್ಭದಲ್ಲಿ ಏನೋ ನಮ್ಮ ಮೇಲೆ ದಬ್ಬಾಳಿಕೆ ಮಾಡುವಂಥ ಕ್ರಮ ನನಗೆ ಸಹಿಸಲಿಕ್ಕೆ ಆಗಲಿಲ್ಲ. ತಪ್ಪಾಗಿದ್ದು ಅಲ್ಲಿ ಅವರಿಂದ್ರೆ ಅಷ್ಟು ನಿಯತ್ತಾಗಿದ್ದವರು. ನಿಯತ್ತು ಈಗಲೂ ಇದೆ ನಮಗೆ. ನಾವೇನು ಕಟ್ಟುವುದಿಲ್ಲ ಅಂತ ಈಗಲೂ ಹೇಳ್ತಾ ಇಲ್ಲ. ಪಂಚಾಯತ್ನ ಪರ್ಮಿಷನ್ ಉಂಟಾ ಇಲ್ವ ನಾವು ತಿಳ್ಕೊಂಡು ಅಲ್ಲಿಗೆ ಒಂದು ಅರ್ಜಿಯನ್ನು ಕೊಟ್ಟಿದ್ದೇವೆ. ಅದಕ್ಕೆ ಅವರು ಪ್ರತಿಯಾಗಿ ಹೇಳಿದ್ರು ಅಂತ ಹೇಳಿದ್ರೆ ನಾವು ಇದರ ಮೇಲೆ ಯಾರಿಗೆ ಕಳಿಸಬೇಕು ಅಂತ ನೋಡ್ಕೊಂಡು ನಾವು ಕಳಿಸ್ತೇವೆ ಅಂತ ಹೇಳಿ. 6 ಲಕ್ಷ ಚಿಲ್ಲರೆಯನ್ನು ಅವ್ರದ್ದು ಮನ್ನಾ ಅಂದ್ರೆ ಅಲ್ಲಿ ಇಲ್ಲ, ಯಾರು ಹಾಕಿದ್ದಾರೆ ದುಡ್ಡು, ಯಾವುದಕ್ಕೆ ಅವರ ಜಾಯಿಂಟ್ ಅಕೌಂಟಿಗೆ, ಸಂಘದ ಅಕೌಂಟಿಗೆ ಯಾರು ದುಡ್ಡು ಹಾಕಿದ್ದಾರೆ ಅದು ಅಲ್ಲಿಗೆ ಅವರು ಮುಗ್ದಿದೆ ಸಾಲ. ಮತ್ತೆ ಇದರಲ್ಲಿ ಟಾರ್ಗೆಟ್ ಮಾಡುವವರು ಇರ್ಬೋದು, ಯಾವುದೇ ರೀತಿ ಟಾರ್ಗೆಟ್ ಮಾಡಿದ್ರು ಕೂಡ ಅದನ್ನು ನಾನು ಹೇಳುದು ಅವರ ಮೇಲೆ, ಯಾರು ಈ ಧರ್ಮಸ್ಥಳ ಸಂಘದವರು. ನನ್ನ ಮೇಲೆ ಏನಾದ್ರು, ನನ್ನ ಮೇಲಲ್ಲ, ನಮ್ಮ ಮೇಲೆ ಏನಾದ್ರು ವ್ಯತಿರಿಕ್ತ ಪರಿಣಾಮ ಬಿದ್ದರೆ ಅದಕ್ಕೆ ಹೊಣೆಗಾರರು ಅವರು. ಅರ್ಜಿ ಹಾಕಿ ಕೇಳಿದ್ದಕ್ಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನು ಇಲ್ಲದಿದ್ದರೆ ನಿಮಗೆ ಸ್ಟೇಟ್ಮೆಂಟ್ ಬ್ಯಾಂಕಲ್ಲಿ ಕೊಡುವುದಿಲ್ಲ. ಆದರೆ ಯಾರಿಗೆಲ್ಲ ನೋಟಿಸ್ ಬಂದಿದೆ ಅವರು ಈ ಥರ ಇಲ್ಲಿ ಏನು ಕಾಣ್ತಾ ಇದೆ, ಈ ಥರ ಅರ್ಜಿ ಹಾಕಿ ನೀವು ಬ್ಯಾಂಕಿಗೆ ಕೊಟ್ಟರೆ ಅಲ್ಲಿ ಸ್ಟೇಟ್ಮೆಂಟ್ ಅವರು ಕೊಡ್ತಾರೆ, ಕೊಡಲೇಬೇಕು. ಫೋನ್ ಮಾಡಿ ಹೇಳಿದೆ, ನಾನು ಈ ವಾರದೊಂದು ಉಳಿತಾಯಲ್ಲಿ ಕಟ್ಟಲಿಕ್ಕೆ ಹೇಳ್ತೇನೆ, ನಾನು ನನಗೆ ಹಾಸ್ಪಿಟಲ್ ಇರ್ತೇನೆ, ಅದು ಆಗುದಿಲ್ಲ, ನೀವು ಬೇರೆ ಯಾರ ಹತ್ರ ಅಡ್ಜಸ್ಟ್ ಮಾಡಿ ಕಟ್ಟಿ, ಇಲ್ಲಾಂದ್ರೆ ಆಗುದಿಲ್ಲ ಅಂತ. 10 ರೂಪಾಯಿ ಅಲ್ಲಿ ಕಡಿಮೆ ಇದ್ದರೆ ಕೂಡ ಪುಸ್ತಕವನ್ನು ಅಲ್ಲೇ ಇರಿಸಿ ನಮಗೆ ಫೋನ್ ಮಾಡಿಸಿ, ನಿಮ್ಮ ಪುಸ್ತಕ ಅಲ್ಲಿ ಬಾಕಿ ಉಂಟು, ದುಡ್ಡು ಕಮ್ಮಿ ಉಂಟು ನಮಗೆ ಅಂದರೆ ಅಲ್ಲಿ ಅಷ್ಟು ಇರುವ ಜನಕ್ಕೆ ನಮ್ಮದು ಅಲ್ಲಿ ಕಮ್ಮಿ ಉಂಟು ಅಂತೇಳಿ ಗೊತ್ತಾಗಬೇಕು, ಕಟ್ಟಲೇಬೇಕು. ಇಲ್ಲ ಅಂತಂದರೆ ನಾವು ನಿಮಗೆ ಎಂತ ಮಾಡಲಿಕ್ಕೆ ಗೊತ್ತುಂಟು ಅಂತ ಹೇಳಿದರು. ಅದಕ್ಕೆ ನಾನು ಹೇಳಿದೆ, ಬಂದು ಕೆಳಗೆ ಇಳಿದು ಹೇಳಿ, ಹಾಗಾದರೆ ಪಟಮುಟ್ಟಿ ಹೇಳಿ, ನಮ್ಮ ಮನೆಗೆ ಬಂದಿದ್ದೀರಾ ಇಲ್ವಾ, ನೀವು ಬಂದದ, ಯಾರು ಬಂದದ್ದು ಸರ್ ಹೇಳಿ ಸರ್. ನೀವು ಇವರ ಸಂಘದವರೇನಾ ಅಲ್ಲ ಬೇರೆ ಸಂಘದವರು? ನಾವು ಒಂದು 5 ಜನ ಇದ್ದೇವೆ ಸಂಘದಲ್ಲಿ. ಸಾಧಾರಣ ಒಂದು 10 ವರ್ಷ ಆಯಿತು ನಿಯತ್ತಾಗಿ ಕಟ್ತಾ ಇದ್ದೇವೆ. ಮೊದಲಿಂದಲೂ ಕೂಡ ಇವರ ಏನಂತ ಹೇಳಿದರೆ ಸ್ವಲ್ಪ ನಮ್ಮನ್ನು ಹಳ್ಳಿ ಜನರು ಅಂತ ಹೇಳಿದರೆ ಅವರು ಸ್ವಲ್ಪ ಅಲ್ಲಿಂದ ಬರುವಂಥ ಆಫೀಸರ್ಸ್ ಎಲ್ಲ ನಾವು ಸ್ವಲ್ಪ ತಾತ್ಸಾರ ಮಾಡಿಕೊಂಡು ಏನಲ್ಲಿ ನಮಗೆ ಇಲ್ಲಿ ತಿಂಗಳಿಗೊಮ್ಮೆ ಒಂದು ಮೀಟಿಂಗು, ಅದು ಯಾರ್ದು ಅಂತ ಹೇಳಿದರೆ ಅಧ್ಯಕ್ಷರು ಕಾರ್ಯದರ್ಶಿ ಇಬ್ಬರು, ಇಲ್ಲಾಂದರೆ 3 ಜನ ಹೋಗ್ಲಿಕ್ಕೆ, ಇಲ್ಲಾಂದರೆ 3 ತಿಂಗಳಿಗೊಮ್ಮೆ ಎಲ್ಲರೂ ಹೋಗ್ಲಿಕ್ಕೆ. ಇಂಥ ಸಂದರ್ಭದಲ್ಲಿ ಯಾರಾದರೂ ಏನಾದರೂ ಸ್ವಲ್ಪ ಏನಾದರೂ ಒಂದು ಹಾಜರಿ ಅವರದ್ದು ಲೇಟ್ ಆದಾಗ ಕೂಡ ಅವರನ್ನು ಏನೋ ತುಂಬ ಒಂದು ಅವಮಾನ ಮಾಡುವಂಥ ಒಂದು ಪ್ರಕ್ರಿಯೆ ಇತ್ತು. ಹಾಗೆ ಅದೆಲ್ಲ ನನಗೆ ಸಹಿಸಲಿಕ್ಕೆ ಆಗ್ತಿರಲಿಲ್ಲ. ಯಾಕಂತ ಹೇಳಿದರೆ ನಮ್ಮ ಊರಿನವರೆಲ್ಲ ಏನು ಅಂತ ಹೇಳಿದರೆ ಅವರು ಇನ್ನೋಸೆಂಟ್. ಏನು ಕೆಲವರಿಗೆ ಏನು ಗೊತ್ತಿಲ್ಲ ಪಾಪ. ನಾವು ಇಲ್ಲಿಂದ ಸಾಧಾರಣ ಪಾಜಪಳ್ಳ ಅಂತ ಹೇಳುವ ಸ್ಥಳಕ್ಕೆ ಇಲ್ಲಿ ಈಗಲೂ ಇದ್ದಾರೆ, ಕಟ್ತಾ ಇದ್ದಾರೆ. ಬೆಳಿಗ್ಗೆ 4:45 ಗಂಟೆಗೆ ಎದ್ದುಕೊಂಡು ಹೋಗಿ 6 ಗಂಟೆಗೆ ಸಾಧಾರಣ ಅಲ್ಲಿಗೆ ತಲುಪಿ, 6 ಗಂಟೆಗೆ ತಲುಪುದಲ್ಲ, ಅದಕ್ಕಿಂತ ಮೊದಲು ತಲುಪಲ್ಲಿ ದುಡ್ಡು ಕಟ್ಟಿ ಬರ್ತಾ ಇದ್ರು ಇಲ್ಲಿ ನಡ್ಕೊಂಡು. ಬೆಳಿಗ್ಗೆ ಸಾಧಾರಣ ಒಂದು ಎಷ್ಟು ಸಮಯ ಅಂತ 5 ಕಿಲೋಮೀಟರ್ ಅಂದಾಜು ಹೋಗ್ಲಿಕ್ಕೆ, 5 ಬರ್ಲಿಕ್ಕೆ 4-8 ಕಿಲೋಮೀಟರ್ ಲೆಕ್ಕ ಮಾಡಿ. ಹೌದಾ? ಅಂತವರು ಕೂಡ ಈಗ ಕಟ್ತಾ ಇದ್ದಾರೆ. ಏನ್ ಮಾಡುದು ಇದೇ ತರ. ಮತ್ತು ಕೂಡ ಇವರದ್ದು ಏನು ಇಲ್ಲಿ ಕೆಲಸ ಮಾಡ್ತಾ ಇದ್ದಲ್ಲ, ಸೇವಾ ಪ್ರತಿನಿಧಿ ಅಲ್ಲ, ಅದಕ್ಕಿಂತ ಮೇಲ್ನವರು, ಮೇಲ್ವಿಚಾರಕರೆಲ್ಲ ಬಂದು ಇಲ್ಲಿ ಮೀಟಿಂಗ್ ಆಗುವಂಥ ಸಂದರ್ಭದಲ್ಲಿ ಏನೋ ನಮ್ಮ ಮೇಲೆ ದಬ್ಬಾಳಿಕೆ ಮಾಡುವಂಥ ಕ್ರಮ ನನಗೆ ಸಹಿಸಲಿಕ್ಕೆ ಆಗಲಿಲ್ಲ. ತಪ್ಪಾಗಿದ್ದು ಅಲ್ಲಿ ಅವರಿಂದ್ರೆ ನಾವು ಅಷ್ಟರ ತನಕ ನಿಯತ್ತಾಗಿ ಕಟ್ತಾ ಇದ್ದವರು. ನನಗೆ ಖಂಡಿತ ಇವರು ಇಷ್ಟು ಜೋರು ಮಾಡುವಾಗ ಇದು ನನ್ನ ಫಸ್ಟ್ ಅಲ್ಲ, ನನ್ನ ತಂದೆ ಕೂಡ ಅವಮಾನ ಮಾಡಿದ್ದಾರೆ. ನನ್ನ ತಂದೆ ತೀರಿ ಹೋಗಿದ್ದಾರೆ ಈಗ, ಸಾಧಾರಣ ಒಂದು 12 ವರ್ಷದ ಮೇಲಾಯಿತು ತೀರಿ ಹೋಗಿ. ಅವರನ್ನು ಕೂಡ ಅಲ್ಲಿ ಅದೇ ಅಂತ ಒಂದು ಸಾಧಾರಣ 100-150 ಜನ ಸೇರಿರುವಂಥ ಇದರಲ್ಲಿ ಸಭೆಯಲ್ಲಿ ಏನು ಅವರನ್ನು ಕೂಡ ಒಂದು ಕೀಳಾಗಿ ಕಂಡಿದ್ದಾರೆ. ಅವಾಗಂತ ಹೇಳಿದ್ರೆ ಸ್ವಲ್ಪ ಇದಿತ್ತು ಎಲ್ಲ, ಅಂದ್ರೆ ಅಷ್ಟು ನಿಯತ್ತಾಗಿದ್ದವರು. ನಿಯತ್ತು ಈಗಲೂ ಇದೆ ನಮಗೆ. ನಾವೇನು ಕಟ್ಟುವುದಿಲ್ಲ ಅಂತ ಈಗಲೂ ಹೇಳ್ತಾ ಇಲ್ಲ. ನೀವು ಎಷ್ಟು ವರ್ಷದಿಂದ? 10 ವರ್ಷದಿಂದ ಇದ್ದಾರೆ. 10 ವರ್ಷದಿಂದ ಇದ್ದೇನೆ. ಎಷ್ಟು ಸಾಲ ಬಾಕಿ ಇಟ್ಟಿದೆ? ಸಾಧಾರಣ ನನಗೆ ಒಂದು 2 ಲಕ್ಷದ ಹತ್ತಿರ ಇರ್ಬೋದು. ಒಂದು 1.5 ವರ್ಷ ಆಯ್ತು ನಾನು ಸಾಲದಿದ್ದು. ಈಗ ಎಷ್ಟು ಸಮಯ ಆಯ್ತು ನಿಲ್ಸಿ? ನಿಲ್ಸಿ ಒಂದು ಸಾಧಾರಣ ಒಂದು 3-4 ತಿಂಗಳು ಎಷ್ಟು ಸಮಯ ಆಯ್ತು ನಾನು ನಿಲ್ಸಿ. ಮತ್ತೆ ಇನ್ನು ನಾನು ಕೇಳ್ತಾ ಇರುವಂತ ಏನಂತ ಹೇಳಿದ್ರೆ, ನಾವು ಒಂದು ಕಂಪ್ಲೇಂಟ್ ಅವರು ವಿಶ್ವನಾಥ್ ಹೇಳಿದಾಗೆ ನಾವು ಒಂದು ಪಂಚಾಯತಿಗೆ ಒಂದು ಇವರಿಗೆ ದಬ್ಬಾಳಿಕೆಯನ್ನು ನಮಗೆ ನೋಡ್ಲಿಕ್ಕೆ ಆಗದೆ, ಇವರು ಅಕ್ರಮ ಅಂತ ಹೇಳಿದ್ರೆ ಇವರು ಇಲ್ಲಿ ಕಲೆಕ್ಷನ್ ಪಾಯಿಂಟ್ ಮಾಡಿದ್ದಾರೆ. ಪಂಚಾಯತ್ನ ಪರ್ಮಿಷನ್ ಉಂಟಾ ಇಲ್ವ ನಾವು ತಿಳ್ಕೊಂಡು ಅಲ್ಲಿಗೆ ಒಂದು ಅರ್ಜಿಯನ್ನು ಕೊಟ್ಟಿದ್ದೆವು. ಅದಕ್ಕೆ ಅವರು ಪ್ರತಿಯಾಗಿ ಹೇಳಿದ್ರು ಅಂತ ಹೇಳಿದ್ರೆ ನಾವು ಇದರ ಮೇಲೆ ಯಾರಿಗೆ ಕಳಿಸಬೇಕು ಅಂತ ನೋಡ್ಕೊಂಡು ನಾವು ಕಳಿಸ್ತೇವೆ ಅಂತ ಹೇಳಿ ಅಲ್ಲಿಂದ ಅವರು DCPC ಕಳಿಸಿ ಅಲ್ಲಿಂದ ನಮ್ಮ ಬೆಳ್ಳರೆ ಆರಕ್ಷಕ ಠಾಣೆಗೆ ಕಳಿಸಿದ್ದಾರೆ. ಅಲ್ಲಿಗೆ ನಮ್ಮನ್ನು ಕರೆದಿದ್ದಾರೆ. ಇವತ್ತು ನಾವು ಹೋಗಿದ್ದೇವೆ. ಹೋಗಿ ಅಲ್ಲಿ ಅವರು ಸಬ್ ಇನ್ಸ್ಪೆಕ್ಟರ್ ಹತ್ರ ಎಲ್ಲ ಮಾತಾಡಿ ಎಲ್ಲ ನಮಗೆ ಸಲಹೆಯನ್ನು ಕೊಟ್ಟಿದ್ದಾರೆ ಏನೇನು ಮಾಡ್ಬೇಕಂತ ಹೇಳಿ. ಹಾಗೆ ಅದ್ರ ನಂತರ ಏನು ಮಾಡಿದ್ರು ಅಂತ ಹೇಳಿದ್ರೆ, ಇವರಿಗೆ ವಿಶ್ವನಾಥ್ ಅವರಿಗೆ ನೋಟಿಸ್ ಮಾಡಿದರು, ಯಾರು ಬ್ಯಾಂಕ್ನವರು.
ಅದು ಅವ್ರು ಮಾಡಿದ್ದಲ್ಲ ಅಂತ ಇವರು ವಾದಿಸಿದ್ರು. ಆಗ ಇವರು ಏನಂತ ಹೇಳಿದ್ರೆ ಅವರ ಮೇಲ್ವಿಚಾರಕರು ಅವರು ಸೀದಾ ಅಲ್ಲಿ ಐವರ್ನಾಡು ಬ್ರಾಂಚಿಗೆ ಮ್ಯಾನೇಜರ್ಗೆ ಫೋನ್ ಮಾಡಿ ಸಡನ್ ಆಗಿ ಮ್ಯಾನೇಜರ್ ಅಲ್ಲಿಗೆ ತರಿಸ್ಕೊಂಡು ಇದು ನೋಟಿಸ್ ಯಾರ್ದಂತ ನೋಡಿ ಅಂತ ಹೇಳಿ ಅಲ್ಲಿ ಕೇಳುವಾಗ ಮ್ಯಾನೇಜರ್ ಹೇಳಿದ್ರು ನೋಟಿಸ್ ಅದಕ್ಕೆ ಕರೆಸಿದ್ದ. ಹೌದು, ಅದಕ್ಕೆ ಮ್ಯಾನೇಜರ್ ಹೇಳಿದ್ರು ಇದು ನಮ್ದೇ ನೋಟಿಸ್ ಅಂತ ಹೇಳಿದ್ರು. ಸರಿ, ಹಾಗಿದ್ರೆ ಈ ನೋಟಿಸ್ ಕಳಿಸುವಾಗ ನಮಗೆ ಏನು ಅಲ್ಲಿ ಅಕೌಂಟ್ ಅಲ್ಲಿ ಏನು ಇದೆ ನನಗೆ ಬರಲಿಲ್ಲ, ನೋಡ್ಕೊಂಡು ಬರುವ ಅಂತ ಹೇಳಿ ನಾವು ಐವರ್ನಾಡಿಗೆ ಸಾಲ ಎಷ್ಟು ಅಂತ ಬೇಕಲ್ಲ, ನೋಟಿಸ್ ಕೊಟ್ಟ ಮೇಲೆ ಸಾಲ ಹೌದು ತೋರಿಸ್ಬೇಕು. ಹೌದು, ನಾವು ಐವರ್ನಾಡು ಬ್ರಾಂಚ್ಗೆ ಹೋಗಿ ಅಲ್ಲಿ ಚೆಕ್ ಮಾಡುವಾಗ ಅಲ್ಲಿ ಅವ್ರದ್ದು ಎಷ್ಟು 6 ಲಕ್ಷ ಚಿಲ್ಲರೆಯನ್ನು ಅವ್ರದ್ದು ಮನ್ನಾ ಅಂದ್ರೆ ಅಲ್ಲಿ ಇಲ್ಲ, ಯಾರು ಹಾಕಿದ್ದಾರೆ ದುಡ್ಡು, ಯಾವ್ದಕ್ಕೆ ಅವರ ಜಾಯಿಂಟ್ ಅಕೌಂಟಿಗೆ, ಸಂಘದ ಅಕೌಂಟಿಗೆ ಯಾರೋ ದುಡ್ಡು ಹಾಕಿದ್ದಾರೆ, ಅದು ಅಲ್ಲಿಗೆ ಅವರು ಮುಗ್ದಿದೆ ಸಾಲ. ಅದು ನೋಡ್ಬೋದು, ಸ್ಟೇಟ್ಮೆಂಟ್ ನಿಮಗೆ ಬೇಕಾದ್ರೆ ನೋಡ್ಬೋದು. ನಂತರ ಅವರಲ್ಲಿ 30,000 ಕಟ್ಟಿದ್ದು ಎಕ್ಸೆಸ್ ಅಮೌಂಟ್ ಅಲ್ಲಿ ಇದೆ, ಅಂದ್ರೆ ಜಾಸ್ತಿ ನಂತರ. ಹೌದೌದು, ಅಲ್ಲಿ ಅವರ ಹತ್ರ ಇದೆ. ಹಾಗೆ ಅಲ್ಲಿ ನಾವು ಬಂದ್ವಿ, ವಾಪಸ್ ಬಂದಿದ್ದೇವೆ. ಈಗ ಇನ್ನು ಮುಂದಿನ ಏನು ನಡೆ ಅವ್ರದ್ದು, ಅಲ್ಲಿಂದ ಇಲ್ಲಿ ಬೆಳ್ಳಾರಿಯಿಂದ ಅಲ್ಲಿಗೆ ಡಿ ಸಿ ಆಫೀಸ್ ಹೋಗ್ತದೆ, ಇಲ್ಲಿ ಹೋಗ್ತದೆ ಗೊತ್ತಿಲ್ಲ ಅವರು. ಅದಕ್ಕೆ ಸರಿಯಾದ ಕ್ರಮವನ್ನು ಕೈಗೊಳ್ತಾರೆ. ನಮ್ಮಿಂದ ಕೂಡ ಬರವಣಿಗೆ ತಗೊಂಡಿದ್ದಾರೆ ಅವರು ಸ್ಟೇಷನ್ ಅಲ್ಲಿ. ಏನಂತ ಬರವಣಿಗೆ ಬರ್ಕೊಟ್ಟಿದ್ರು? ಅದು ನಾವು ಹೀಗೆ ಮಾಡಿದ್ದೇವೆ, ಪಂಚಾಯತಿಗೆ ಅರ್ಜಿ ಹಾಕಿದ್ದೇವೆ, ಇಲ್ಲಿ ಬಂದು ವಿಚಾರಣೆ ಮಾಡಿ ನಾವು ಇದನ್ನು ಎಲ್ಲಿ ತಲುಪಬೇಕು ಅಂತ ಹಾಗೆ ಮಾಡ್ತೇವೆ ಅಂತ ಹೇಳಿ ಅದರಲ್ಲಿ ಬದ್ದದ್ದು ಇರುವುದು. ಇನ್ನೊಮ್ಮೆ ತೊಂದರೆ ಕೊಟ್ರೆ ಇನ್ನೊಮ್ಮೆ ತೊಂದರೆ ಕೊಟ್ರೆ ಬಂದು ಕಂಪ್ಲೇಂಟ್ ಕೊಡಿ. ಹೌದೌದು, ಇನ್ನೇನಾದ್ರೂ ಅವರು ನಿಮಗೆ ಆತರ ಏನಾದ್ರು ಕಿರಿಕಿರಿ ಮಾಡಿದ್ರೆ ಅದು ಅವರು ಸಬ್ ಇನ್ಸ್ಪೆಕ್ಟರ್ ಅವರೇ ಹೇಳಿದ್ದಾರೆ, ಕಾನೂನು ಪ್ರಕಾರವಾಗಿ ನೀವು ಮಾಡುದನ್ನು ಮಾಡಿ, ಅವ್ರು ಏನು ಕೇಳ್ತಾರೆ RBI ನಿಯಮದ ಪ್ರಕಾರ ಅವರಿಗೆ ಕೊಡಿ, ನೀವು ಸರಿ ಇದ್ರೆ ಸರಿ, ಇಲ್ಲಾಂದ್ರೆ ನಿಮ್ಮ ಮೇಲೆ ಕೂಡ ಆಕ್ಷನ್ ಆಗ್ತದೆ ಅಂತ ಅವ್ರ ಹತ್ರ ಹೇಳಿದ್ದಾರೆ. ಇದು ನಾವು ಬೆಳಿಗ್ಗೆ ಮಾತಾಡಿದಂಥ ವಿಚಾರ. ನಮಗೆ ತುಂಬ ಸಪೋರ್ಟ್ ಮಾಡಿದ್ರು, ಯಾರು ಸ್ಟೇಷನಲ್ಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅಂದ್ರೆ ನಾವು ನ್ಯಾಯ ತಪ್ಪಿ ಹೋಗ್ಲಿಲ್ಲ ಇಲ್ಲಿ ಕೂಡ. ಹಾಗೆ ಇನ್ನು ಮುಂದೆ ಏನಾಗ್ತದೆ ಅಂತ ನಮಗೆ ಗೊತ್ತಿಲ್ಲ. ಈಗ ನಿಮ್ಮ ಸಂಘದ ಸದಸ್ಯರು ಬಾಕಿ ಸದಸ್ಯರು ಕೂಡ ಕಟ್ಟುದನ್ನು ನಿಲ್ಸಿದ್ದಾರೆ? ಇಲ್ಲ, ನಾನು ಒಬ್ಬನೇ ಕಟ್ಟುದನ್ನು ನಿಲ್ಸಿದ್ದು. ಸಂಘದ ಸದಸ್ಯರನ್ನೂ ಕೂಡ ನನ್ನ ಮೇಲೆ ಎತ್ತಿ ಕಟ್ಟಿದ್ದಾರೆ. ನನಗೆ ಹೆಸರು ಹೇಳುದಿಲ್ಲ, ನಾವು ಒಂದೇ ಕ್ಲಾಸಲ್ಲಿ ಓದಿದವರು. ಈಗ ನೋಡಿ, ಇವರ ಸಾಲ ಮನ್ನಾ ಆದಾಗೆ ನಿಮ್ಮ ಸಾಲ ಕೂಡ ಮನ್ನಾ ಆಗಿದೆ. ಅಲ್ಲೇ ಆಗ್ಲಿಲ್ಲ ಅಂದ್ರೆ ಅವ್ರು ಮಾಡ್ಲಿಲ್ಲ ಅಂತ ಅರ್ಥ ಅಲ್ಲ. ಏನೋ ಅವ್ಯವಹಾರ ಮಾಡಿದ್ದಾರೆ ಏನಂತ ಹೇಳಿದ್ರೆ ನೋಡಿ, ನಾನು ಒಂದು ಹೇಳುದು, ನಾವು ಈಗ ಬ್ಯಾಂಕಲ್ಲಿ ಅವ್ರದ್ದು ಸ್ಟೇಟ್ಮೆಂಟ್ ಸಿಕ್ಕಿತ್ತು. ನನ್ನ ಸ್ಟೇಟ್ಮೆಂಟ್ ಕೇಳುವಾಗ ನಮ್ದು ಶ್ರೀನಿಧಿ PBG ಸಂಘ, ಪ್ರಗತಿಬಂಧು ಸಂಘ, ಅಲ್ಲಿ ಆ ಸಂಘದ ಹೆಸರು ಕಾಣಿಸ್ತಾ ಇದೆ. ನಮ್ದು ಇಲ್ಲಿ ಅಷ್ಟು 5 ಜನ ಇದ್ರೆ 5 ಜನದ ಹೆಸರು ಕೂಡ ಇಲ್ಲ, ನಮ್ಮ ಏನು ಸೈನ್ ಕೂಡ ಅಲ್ಲಿ ಕಾಣ್ತಾ ಇಲ್ಲ. ಮ್ಯಾನೇಜರ್ ಹೇಳಿದ್ ನಮಗೆ, ನಿಮ್ದು ಏನು ಇಲ್ಲಿ ಕಾಣ್ತಾ ಇಲ್ಲ, ನಿಮಗೆ ಸ್ಟೇಟ್ಮೆಂಟ್ ಹೇಗೆ ಕೊಡುದು ಅಂತ ಹೇಳಿ ಹೀಗೆ ಹೇಳಿದ್ರು. ನಾನು ಇದ್ದ ವಿಚಾರವನ್ನು ಕ್ಲಿಯರ್ ಆಗಿ ಹೇಳುದು. ಮತ್ತೆ ಇದರಲ್ಲಿ ಟಾರ್ಗೆಟ್ ಮಾಡುವವರು ಇರ್ಬೋದು, ಯಾವುದೇ ರೀತಿ ಟಾರ್ಗೆಟ್ ಮಾಡಿದ್ರು ಕೂಡ ಅದನ್ನು ನಾನು ಹೇಳುದು ಅವರ ಮೇಲೆ, ಯಾರು ಈ ಧರ್ಮಸ್ಥಳ ಸಂಘದವರು. ನನ್ನ ಮೇಲಲ್ಲ, ನಮ್ಮ ಮೇಲೆ ಏನಾದರೂ ವ್ಯತಿರಿಕ್ತ ಪರಿಣಾಮ ಬಿದ್ದರೆ ಅದಕ್ಕೆ ಹೊಣೆಗಾರರು ಅವರು. ಈಗ ನೋಡಿ, ಈ ಸ್ಟೇಟ್ಮೆಂಟ್ ಸಿಗ್ಬೇಕಿದ್ರೆ ನಿಮಗೆ ನೋಟಿಸ್ ಬಂದಿದ್ರೆ, ಈಗ ನೀವು ಸಂಘದಲ್ಲಿ ಇದ್ದೀರಾ ಅನ್ನೋದಕ್ಕೆ ಏನು ಸಾಕ್ಷಿ ಇದೆ ಅಂತ ಅವ್ರು ಕೇಳಿದ್ರು ಮ್ಯಾನೇಜರ್. ನಿಮ್ಮ ಹತ್ರ ಸಂಘದ ಸದಸ್ಯರು ಅನ್ನೋದಕ್ಕೆ ಈಗ ಬ್ಯಾಂಕಿಂದ ನೋಟಿಸ್ ಬಂದ್ರೆ, ಹೌದು ಈಗ ಇವರಿಗೆ ನೋಟಿಸ್ ಬಂದಿದೆ, ಇವರು ಸಂಘದ ಸದಸ್ಯರು, ಸಾಲ ಬಾಕಿ ಇದೆ ಅಂತ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಇವರು ಅರ್ಜಿ ಹಾಕಿ ಕೇಳಿದ್ದಕ್ಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನು ಇಲ್ಲದಿದ್ರೆ ನಿಮಗೆ ಸ್ಟೇಟ್ಮೆಂಟ್ ಬ್ಯಾಂಕಲ್ಲಿ ಕೊಡುವುದಿಲ್ಲ. ಆದರೆ ಯಾರಿಗೆಲ್ಲ ನೋಟಿಸ್ ಬಂದಿದೆ ಅವರು ಈ ಥರ ಇಲ್ಲಿ ಏನು ಕಾಣ್ತಾ ಇದೆ, ಈ ಥರ ಅರ್ಜಿ ಹಾಕಿ ನೀವು ಬ್ಯಾಂಕಿಗೆ ಕೊಟ್ಟರೆ ಅಲ್ಲಿ ಸ್ಟೇಟ್ಮೆಂಟ್ ಅವರು ಕೊಡಲೇಬೇಕು. ಆ ಸ್ಟೇಟ್ಮೆಂಟಲ್ಲಿ ಏನಿದೆ ಅಂತ ನೀವು ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮಗೆ ಸಾಲ ಬಂದಿದ್ದರೆ, ಬ್ಯಾಂಕಿನವರು ಕೊಟ್ಟಿದ್ದರೆ, ಬ್ಯಾಂಕಿನವರು ಕೇಳಿದರೆ ಬ್ಯಾಂಕಲ್ಲೇ ಹೋಗಿ ನೀವು ಕಟ್ಟಬಹುದು. ಇಲ್ಲ ಅದರಲ್ಲಿ ನಿಮ್ಮದು ಸಾಲದ್ದು ಏನು ಯಾರದ್ರಲ್ಲಿ ಇಲ್ಲ, ಆ ಥರ ಡೀಟೇಲ್ಸ ಇಲ್ಲ, ಸಾಲದ್ದು ಎಲ್ಲ ಇದರಲ್ಲಿ ಬಂದಿರೋದು ಅವರ BC ಟ್ರಸ್ಟ್ ಅಕೌಂಟಿಂದನೇ ಎಲ್ಲರಿಗೂ ಸಾಲ ಹೋಗಿರುವಂಥದ್ದು. ಇವರು ಕ್ಯಾಶ್ ಅವರೇ ಎಲ್ಲಾದರೂ ನೀವು ಆನ್ಲೈನ್ ಟ್ರಾನ್ಸಾಕ್ಷನ್ ಏನು ಕಟ್ಟಿದಿರಲ್ಲ, ಬರೀ ಕ್ಯಾಶೇ ಇಲ್ಲಿ ಇಷ್ಟು ವರ್ಷದಿಂದ ಕಟ್ಟಿದ್ದ ಕ್ಯಾಶೇ. ಆನ್ಲೈನ್ ನಾವು ತಗೊಳ್ಳುದಿಲ್ಲ, ಯಾರು ಅಂದರೆ ಅವರು ತಗೊಳ್ಳುದಿಲ್ಲ, ಎಲ್ಲ ಕ್ಯಾಶ್ ಆಗಬೇಕು. ನನಗೆ ಮತ್ತೊಂದು ಹೇಳ್ತೇನೆ, ಈಗ ಬೇಜಾರಾದ ವಿಷಯ ಏನಂತ ಹೇಳಿದ್ರೆ, ನಾನು ಮಂಗಳೂರಲ್ಲಿ ಸ್ವಲ್ಪ ಹೃದಯ ಸಂಬಂಧಿ ಇದಕ್ಕೆ ಸ್ವಲ್ಪ ನಾನು ಒಂದು 2 ವರ್ಷದ ಹಿಂದೆ ಹಾಸ್ಪಿಟಲ್ಗೆ ಹೋಗಿರುವಾಗ ನಂದೊಂದಲ್ಲಿ ಆ ವಾರದ್ದು ನಾನು ಕಂತು ಕಟ್ಟಲಿಕ್ಕೆ ಸುರಕ್ಷೆ ಕಟ್ತಾ ಇದ್ದೆ ಅಲ್ಲ ಆ ವಾರದ ನನ್ನ ಕಂತು ಕಟ್ಟಲಿಕ್ಕೆ ನನಗೆ ಆಗಲಿಲ್ಲ. ನಾನು ಮಂಗಳೂರಲ್ಲಿದ್ದೆ. ಫೋನ್ ಮಾಡಿ ಹೇಳಿದೆ, ನಾನು ಈ ವಾರದೊಂದು ಉಳಿತಾಯಲ್ಲಿ ಕಟ್ಟಲಿಕ್ಕೆ ಹೇಳ್ತೇನೆ, ನನಗೆ ಹಾಸ್ಪಿಟಲ್ ಇದ್ದೇನೆ, ಅದು ಆಗುದಿಲ್ಲ, ನೀವು ಬೇರೆ ಯಾರ ಹತ್ರ ಅಡ್ಜಸ್ಟ್ ಮಾಡಿ ಕಟ್ಟಿ, ಇಲ್ಲಾಂದ್ರೆ ಆಗುದಿಲ್ಲ ಅಂತ. 10 ರೂಪಾಯಿ ಅಲ್ಲಿ ಕಡಿಮೆ ಇದ್ರೆ ಕೂಡ ಪುಸ್ತಕವನ್ನು ಅಲ್ಲೇ ಇರಿಸಿ ನಮಗೆ ಫೋನ್ ಮಾಡಿಸಿ
ನಿಮ್ಮ ಪುಸ್ತಕ ಅಲ್ಲಿ ಬಾಕಿ ಉಂಟು, ದುಡ್ಡು ಕಮ್ಮಿ ಉಂಟು ನಮ್ಗೆ. ಅಂದ್ರೆ ಅಲ್ಲಿ ಅಷ್ಟು ಇರುವ ಜನಕ್ಕೆ ನಮ್ದು ಅಲ್ಲಿ ಕಮ್ಮಿ ಉಂಟು ಅಂತ ಹೇಳಿ ಗೊತ್ತಾಗ್ಬೇಕು. ಆತರ. ಅಂದ್ರೆ ನಮ್ದು ಅಲ್ಲಿ ಏನು ನಮ್ಮ ಇಮೇಜ್ ಅನ್ನು ಕಮ್ಮಿ ಮಾಡ್ಲಿಕ್ಕೆ ನೋಡುವಂತ ಕೆಲಸ ಕೂಡ ಅವರು ಮಾಡಿದ್ರು. ವಿಚಾರ ಇಲ್ಲದಿದ್ರು ಕೂಡ ಬಿಡ್ಲಿಲ್ಲ. ನಾನು ಬೇರೆಯವ್ರ ಹತ್ರ ರಿಜಿಸ್ಟರ್ ಮಾಡಿ ಕಟ್ಟಿದೆ ಆ ಹೊತ್ತಲ್ಲಿ. ಅದೆಲ್ಲ ಬೇಸರ ನಮಗೆ ಇರ್ತದೆ ಅಂತ ಹೇಳಿ. ಅಲ್ಲ, ಈಗ ಸುರಕ್ಷಾ ಮಾಡಿಸಿದ್ದಾರೆ. ಯಾವತ್ತಾದ್ರೂ ನಿಮ್ಮ ಸಂಘದಲ್ಲಿ, ನಿಮ್ಮ ಅಕ್ಕಪಕ್ಕದ ಸಂಘದವರ ಹತ್ರ ಯಾರಿಗಾದ್ರೂ ಉಪಕಾರ ಆಗಿದೆಯಾ? ಸುರಕ್ಷದಲ್ಲಿ ಆಗಿದೆ, ನನಗೆ ಸಿಕ್ಕಿದೆ. ಇದ್ದದನ್ನು ಇದ್ದಾಗ ಹೇಳ್ಬೇಕಲ್ಲ. ಸುರಕ್ಷೆ ನನಗೆ ಸಿಕ್ಕಿದೆ, ತೆಕೊಂಡಿದ್ದೇನೆ ನಾನು ಕಟ್ಟಿದ್ದು ನನಗೆ ಸಿಗ್ತದೆ. ಇನ್ಸೂರೆನ್ಸ್ ಅಲ್ವಾ? ಹೌದೌದು, ಕಟ್ಟಿದ್ದಕ್ಕೆ ಕೊಡ್ಲೇಬೇಕು ಅವರು. ನೀವು ಕೈಯಿಂದ ಕೊಡ್ತೀರಿ? ಇಲ್ಲ, ತುಂಬಾ ಜನಕ್ಕೆ ಸಿಗ್ಲಿಲ್ಲ. ಅಲ್ಲ ನೀವಾದ್ರೂ ಕೈಯಿಂದ ಕೊಡ್ತೀರಿ? ಇಲ್ಲ. ಇನ್ಸೂರೆನ್ಸ್ ಆಫೀಸಿಗೆ ಹೋಗ್ತದೆ, ಅಲ್ಲಿ ಅದಕ್ಕೇನು ಪ್ರೊಸೀಜರ್ ಏನಿದೆ ಅದನ್ನು ಮುಂದುವರಿಸಿ ಅವ್ರು ನಮಗೆ ಕೊಡ್ತಾರೆ ಆ ಟೈಮ್ ಅಲ್ಲಿ. ಹೌದು. ತುಂಬಾ ಜನ ನಮ್ಮ ಹತ್ರ ಹೇಳುವಾಗ ಇನ್ಸೂರೆನ್ಸ್ ಸುರಕ್ಷಾ ಅಂತ ಕಟ್ಟಿದ್ದೇವೆ, ಯಾವುದಕ್ಕೂ ನಮ್ಗೆ ಉಪಯೋಗಕ್ಕೆ ಬರ್ಲಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಕೇಳಿದ್ರು. ಈ ವಿಡಿಯೋ ನೋಡ್ತಾ ಇರುವಂತ ಜನರಿಗೆ ನೀವೇನ್ ಹೇಳ್ತೀರಿ ಸರ್? ಮತ್ತೆ ನಿಮ್ಮ ಸಂಘದ ಸದಸ್ಯರಿಗೆ ಏನ್ ಹೇಳಲಿಕ್ಕೆ ಬಯಸ್ತಿದ್ದೀರಾ? ಹೇಳುದೇನಂತ ಹೇಳಿದ್ರೆ ಅವ್ರು ನೋಡ್ಕೊಳ್ಳಿ. ನೋಡಿ, ನಾವು ಹೋಗಿ ಬ್ಯಾಂಕ್ ಹೋಗಿ ಎಲ್ಲ ಅಲ್ಲಿ ಏನೋ ಸ್ಟೇಟ್ಮೆಂಟ್ ಎಲ್ಲ ತೆಗೆಸಿದ್ದೇವೆ. ನಾನು ಆಲ್ರೆಡಿ ಹೇಳಿದ್ದೇನೆ, ನಮ್ಮ ಸಂಘದಲ್ಲಿ ಸಂಘದ ಹೆಸರು ಮಾತ್ರ ಇದೆ. ನಾವು ಅಲ್ಲಿ 5 ಜನ ಮೆಂಬರ್ ಇರುವಾಗ ನಮ್ಮ ಯಾರ್ದು ಕೂಡ ಹೆಸರಿಲ್ಲ ಅಲ್ಲಿ. ನನಗಂತೂ ನೋಟಿಸ್ ಬರಲಿಲ್ಲ. ಬಂದ್ರೆ ನಾನು ಕೂಡ ಒಂದು ಅರ್ಜಿ ಹಾಕಿ ಅದನ್ನು ಚೆಕ್ ಮಾಡ್ತೇನೆ ಏನಾಗಿದೆ ಅಂತ ಹೇಳಿ. ಅದಕ್ಕೆ ಕೇಳುವಂತದ್ದು, ಎಲ್ಲರೂ ನೋಟಿಸ್ ಕಳಿಸಿ, ನೋಟಿಸ್ ಇಟ್ಕೊಂಡು ಹೋಗಿ ನಿಮ್ಮ ಸ್ಟೇಟ್ಮೆಂಟ್. ಸರಿ, ಹೌದು, ಅದಕ್ಕೆ ಗೊತ್ತಾಗ್ತದೆ ಸಾಲ ಇದೆಯಾ ಇಲ್ವಾ. ಹೌದು ಅಂತ ಗೊತ್ತಾಗ್ತದೆ. ಸರಿ. ನನ್ನ ಹೆಸರು ಗುರುನಾಥ್ ಅಂತ. ಯಾವುದು ಈಗ ಇವರ ಸಂಘದಲ್ಲಿ ಇರೋದಲ್ಲ ಬೇರೆ ಸಂಘದಲ್ಲಿದ್ದೇನೆ. ಎಷ್ಟು ವರ್ಷ ಆಯ್ತು ನೀವು ಸಂಘಕ್ಕೆ? 10 ವರ್ಷ ಆಯ್ತು. 10 ವರ್ಷ ಆಯ್ತು. 10 ವರ್ಷ ಆಯ್ತು. ಈಗ ಸಾಲ ಕಟ್ಟೋದನ್ನು ನಿಲ್ಸಿದ್ದೀರಾ? ಈಗ ಸಾಲ ಕಟ್ಟೋದನ್ನು ನಿಲ್ಲಿಸಿದ್ದೇನೆ. ಎಷ್ಟು ಸಮಯ ಆಯ್ತು? ಈಗ ಒಂದು ತಿಂಗಳು ಕಳೀತು. ಯಾಕೆ ನಿಲ್ಸಿದ್ದು ನಿಮ್ಗೆ? ಹೇಗೆ? ಅದು ಮನೆಗೆ ಬಂದು ಒಮ್ಮೊಮ್ಮೆ ಯಾರಿಲ್ಲದವಾಗ ಟಾರ್ಚರ್ ಎಲ್ಲ ಕೊಡ್ತಿದ್ರು. ಮತ್ತೆ ತಂದೆ ಕೆಲಸಕ್ಕೆ ಹೋಗುದಿಲ್ಲ, ಅವರದ್ದು ಲೋನ್ ಇತ್ತು, ಅದನ್ನೆಲ್ಲ ನಾನೇ ಕಟ್ತಾ ಇದ್ದದ್ದು. ಅದೊಮ್ಮೆ ಕಟ್ಟೋದಕ್ಕೆ ಎಲ್ಲ ಬಂದು ಬೈದ್ರು ಮನೆಯಲ್ಲಿ. ಅದಕ್ಕೆ ವಾಪಸ್ ಅದನ್ನು ಕ್ಲೋಸ್ ಮಾಡಿ ನನ್ನದನ್ನು ಅಕೌಂಟ್ ಎಲ್ಲ ಹೊಸತ್ತು ಮಾಡಿದ್ರು. ಅದರ ನಂತರ ವಾಪಸ್ ಕಟ್ಟಲಿಲ್ಲ ನಾನು. ಅದಕ್ಕೆ ವಾಪಸ್ ಬಂದು ಕಟ್ಟಲೇಬೇಕು, ಇಲ್ಲ ಅಂತಂದರೆ ನಾವು ನಿಮಗೆ ಎಂತ ಮಾಡಲಿಕ್ಕೆ ಗೊತ್ತುಂಟು ಅಂತ ಹೇಳಿದರು. ಅದಕ್ಕೆ ನಾನು ಎಂತ ಹೇಳಲಿಲ್ಲ. ಮತ್ತು ನನ್ನ ಸಂಘದಲ್ಲಿ 3 ಜನ ಇರೋದು, 4 ಜನ ಇದ್ದೇವೆ. ಅದರಲ್ಲಿ ಈಗ ಇರೋದು 3 ಜನ. ಅದರಲ್ಲಿ ಒಬ್ಬರು ಕಟ್ಟದೇ ಇದ್ದಾರೆ ಈಗ. ಹಾಗೆ ಅವರೊಟ್ಟಿಗೆ ಕೇಳಿದೆ, ನಾನು ಕಟ್ಟುವುದಿಲ್ಲ, ನೀವೇ ಕಟ್ಟಿ ಅಂತ. ನಂದು ತುಂಬ ಸಾಲ ತೆಗೆದಿದ್ದೇನೆ, ಸ್ವಲ್ಪ ಅಂತ ಹೇಳಿ. ಕಟ್ಟಿದ್ದು ಜಾಸ್ತಿ ಆಗಿದೆ. ತುಂಬ ಸಾಲ ತೆಗೆದಿದ್ದೇನೆ. ಎಷ್ಟು? ಒಮ್ಮೆ 30 ತೆಗೆದಿದ್ದೇನೆ, ಒಮ್ಮೆ 50 ತೆಗೆದಿದ್ದೇನೆ. ಹೀಗೇನೆ ಸ್ವಲ್ಪ ತೆಗೆದಿದ್ದೇನೆ. ಮತ್ತೆ ಒಂದು 2 ಲಕ್ಷ ಈ ಸಲ ತೆಗೆದೆ. ಅದು ಒಟ್ಟಿಗೆ ಮಾಡಿದ ನಂತರ ಅದು ತಂದೆ ಸಾಲವನ್ನು ಕ್ಲೋಸ್ ಮಾಡಿ ಇದು ಹೊಸತ್ತು ಮಾಡಿ 2 ಲಕ್ಷ ಕೊಟ್ಟದವರು. ಈಗ ನೀವು ಲೆಕ್ಕಾಚಾರ ಮಾಡಿದ್ದೀರಾ ಕಟ್ಟಿದ್ದು ಜಾಸ್ತಿ ಆಗಿದೆ? ನೀವು ಕಟ್ಟಿದ್ದು ಜಾಸ್ತಿ ಆಗಿರ್ಬೋದು. ಈಗ ಅವತ್ತಿಂದ ಲೋನ್ ತೆಗ್ದೆ ಅಲ್ಲ, ತುಂಬಾ ತೆಗ್ದೆ ಅಲ್ಲ. ಇವ್ರದ್ದೆಲ್ಲ ಕಾಂಟ್ಯಾಕ್ಟ್ ಎಲ್ಲ ಈಗ ಅಲ್ಲ, ನಾವು ಒಮ್ಮೆ ಮೀಟಿಂಗ್ಗೆ ಹೋಗುವಾಗ ಅಲ್ಲಿ ಹೋಗುವಾಗ ಮೀಟಿಂಗ್ ಅಲ್ಲೆಲ್ಲ ಕೇಳಿದೆವು. ಮತ್ತೆ ನಮ್ದು ಇದು LIC ಅದು 2 ಲಕ್ಷಕ್ಕೆ ಎಲ್ಲ ಇದು ಬರ್ತದಲ್ಲ, ಎಂತ ಬಾಂಡ್ ಬರ್ತದಲ್ಲ, ಅದು ಬೇಡ ಅಂತ ಹೇಳುವಾಗ ಅದು ಕಟ್ಟಲೇಬೇಕು ಅಂತ ಹೇಳಿದ್ರು. ಅದಕ್ಕೆ ನಾನು ಅದನ್ನು ನಿಲ್ಲಿಸಿದೆ ಒಮ್ಮೆ. ಮತ್ತೆ ಪುನಃ ಅದನ್ನು ಕಟ್ಟಲೇಬೇಕು ಅಂತ ಹೇಳಿದ್ರು. ಪುನಃ ಕಟ್ತಾ ಇದ್ದೆ. ಆ ಮೀಟಿಂಗ್ ಅಲ್ಲಿ ಒಮ್ಮೆ ನಮಗೆ ಬೈದ್ರು, ಅಲ್ಲಿ ಏನೆಲ್ಲ ಬೈದ್ರು, ನಿಮ್ಮ ಮನೆಗೆ ಅಷ್ಟು ಸಲ ಬಂದಿದ್ದೇನೆ, ಇಷ್ಟು ಸಲ ಬಂದಿದ್ದೇನೆ ಅಂತ. ಅಷ್ಟರವರೆಗೆ ಸರಿಯಾಗಿ ಕಟ್ತಾ ಇದ್ದೆ ನಾನು, ಒಮ್ಮೆ ಕೂಡ ಬಾಕಿ ಮಾಡಲಿಲ್ಲ, ಎಲ್ಲನೂ ಕಟ್ತಾನೆ ಇದ್ದೆ ಅಲ್ಲಿ. ಮತ್ತೆ ನಾವೆಲ್ಲ ಮೀಟಿಂಗ್ ಮುಗಿಸುವಾಗ ಲಾಸ್ಟಿಗೆ ಹೇಳಿದ್ರು, ಸಂಘದವರಿಗೆಲ್ಲ ಕಟ್ಟದವರಿಗೆಲ್ಲ ಮಂಜುನಾಥನೇ ಇಡ್ಲಿ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಬಂದು ಕೆಳಗೆ ಇಳಿದು ಹೇಳಿ, ಹಾಗಾದ್ರೆ ಪಟ ಮುಟ್ಟಿ ಹೇಳಿ, ನಮ್ಮ ಮನೆಗೆ ಬಂದಿದ್ದೀರಾ ಇಲ್ವಾ, ನೀವು ಬಂದದ, ಯಾರು ಬಂದದ್ದು? ರತ್ನಾವತಿ ಇದ್ರು, ಅವರು ಕೂಡ ಬಂದಿದ್ದೇನೆ ಅಂತ ಹೇಳಿದ್ರು. ಅವ್ರು ಬರಲೇ ಇಲ್ಲ, ಕಟ್ಟೋದಕ್ಕೆ ಬರಲಿಲ್ಲ ಒಮ್ಮೆ. ಅದರ ನಂತರ ಕಟ್ಟದೇನಿದ್ದೆ. ಮತ್ತೆ ವಾಪಸ್ ಬಂದು ಮನೆಯವರೊಟ್ಟಿಗೆ ಮಾತಾಡು, ಅವರು ಎಂತ ಕಟ್ಟುದಿಲ್ವಾ ಅಂತ ಹೇಳಿ ಮನೆಯವರಿಗೆ ಟಾರ್ಚರ್ ಎಲ್ಲ ಕೊಡ್ತಿದ್ರು. ಮತ್ತೆ ಲಾಭಾಂಶ ಕೇಳುವಾಗ ಕೂಡ ಹೇಳಿದ್ರು, ನೀವು ಕಟ್ಟೋದು ಹೇಗೆ ಕೊಡುದು ಅಂತ. ಅದಕ್ಕೆ ನಾನು ಹೇಳಿದೆ, ಲಾಭಾಂಶ ಉಂಟಲ್ಲ ಅದರಲ್ಲಿ, ನಾನು ಇಷ್ಟು ಸಾಲ ತೆಗ್ದಿದ್ದೇನಲ್ಲ, ಅದನ್ನು ಹೌದು, ಅದನ್ನು ಕೊಡ್ಲಿಲ್ಲ, ಅದಕ್ಕೇನೆ ಹಾಕಿ ಅಂತ ಹೇಳಿದೆ. ಅದು ಆಗುದಿಲ್ಲ ಅಂತ ಹೇಳಿದ್ರು. ಹಾಗೆ ಅದರ ನಂತರ ಕಟ್ಟಲೇ ಇಲ್ಲ. ಇಲ್ಲಿಗೆ ಅರ್ಜಿ ಕೊಡುವಾಗ ನೀವು ಕೂಡ ಕೊಟ್ಟಿದ್ದೀರಾ ಪಂಚಾಯತಿಗೆ? ಹೋಗಿದೆ, ಎಲ್ಲ ಹೋಗಿದೆ. ಈಗ ನಿಮಗೆ ನೋಟಿಸ್ ಬಂದಿದೆಯಾ? ನೋಟಿಸ್ ಬರಲಿಲ್ಲ. ನೋಟಿಸ್ ಬಂದ್ರೆ
ಬ್ಯಾಂಕಿಗೆ ಹೋಗಿ ಒಂದು ಸ್ಟೇಟ್ಮೆಂಟ್ ತೆಗೀರಿ, ನಿಮ್ಮದು ಸಾಲ ಎಷ್ಟಿದೆ ಏನಿದೆ ಅಂತ ಡೀಟೇಲ್ಸ್ ನಿಮಗೆ ಗೊತ್ತಾಗ 1 ಅವರ್ ತಂದು ಕೊಡಬೇಕು, ಕಟ್ಟಬೇಕು ಇದ್ರೆ, ಇಲ್ಲಾಂದರೆ ನೀವು ತಗೊಳ್ಳಿ.